ವೆರಿ ಫಸ್ಟ್ ನೀವು ಏನೇ ಮಾಡೋದಾದ್ರು, ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಒಂದು ಕ್ರಿಯೇಟಿವಿಟಿ ಅಂತ ಕರೆಯೋದಾದರೆ ಸಿಕ್ಕಾಪಟ್ಟೆ ಪುಸ್ತಕ ಓದಬೇಕು. ಓದಾದ್ಮೇಲೆ ಇನ್ಕ್ಯುಬೇಷನ್, ಪ್ರತಿದಿನ ರಾತ್ರಿ ನೀವು ಅದ್ರ ಬಗ್ಗೆ ಸ್ಟಾಪ್ ಆಗಬೇಕು, ಪಾಸ್ ಮಾಡಬೇಕು. ರಾತ್ರಿ ಮಲ್ಗೋವರೆಗೂ ಬುಕ್ ಓದಿ ಕಣ್ಣೆಲ್ಲ ಹಂಗೆ ಮಲ್ಕೊಂಡ್ರೆ ಯೂಸ್ ಇಲ್ಲ. ಪಾಸ್ ಮಾಡಿ ಅರ್ಧ ಗಂಟೆನಾದರೂ ಬೆಳಗಿಂದ ಏನು ಓದಿದ್ದೀರಿ ಅಂತ ರಿಕಾಲ್ ಮಾಡಿಕೊಂಡ್ರೆ ದಟ್ ಈಸ್ ಇನ್ಕ್ಯುಬೇಷನ್. ಆವಾಗ ನಿಮ್ಮ ತಲೆಯಲ್ಲಿ ಒಂದು ಜ್ಞಾನೋದಯ ಆಗತ್ತೆ. ಮಾರನೇ ದಿವಸ ಅದನ್ನು ಬೆಳಗ್ಗೆ ಎದ್ದು ವೆರಿಫೈ ಮಾಡ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋದರೆ ಟಕ್ 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 ಇಳಿತಾ ಇರುತ್ತೆ ಆನ್ಸರ್. ಕ್ರಿಯೇಟಿವಿಟಿ ಅನ್ನೋದು ರೆಡಿ ಹೋಗಿ ಔಟ್ಪುಟ್ ಕೊಡೋದಲ್ಲ, ರೆಡಿ ಆದಮೇಲೆ ಇನ್ನು 2 ಸ್ಟೇಜೇ ಇಂಪಾರ್ಟೆಂಟ್. 1 hour ಸೈಲೆನ್ಸ್ ಆ್ಯಂಡ್ ಅದ್ರ ಬಗ್ಗೆ ಫೋಕಸ್. ಹಿಂಗೆ ಬರ್ಬೋದಾ. ಒಂದು ಸಾಂಗನ್ನು ಕಂಪೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಗಳು ಹೇಳ್ತಾರೆ ನೋಡ್ಬೋದು. ಅವ್ರು ಏನೇನೋ ಮ್ಯೂಸಿಕ್ಕೆಲ್ಲ ಸಂಜೆವರೆಗೂ ಬಾರಿಸಿ ಸಂಜೆ 6 ಗಂಟೆವರೆಗೂ ಎಲ್ಲೋ ಒಂದು ಕಡೆ ಕುತ್ಕೊಂಡ್ಬಿಟ್ರೆ ಅವ್ರಿಗೆ ಏನು ತಲೆಯಲ್ಲಿ ಹೊಡಿತಾರಲ್ಲ, ಸುಮ್ಮನೆ ಕುತ್ಕೊತಾರೆ. ಆಮೇಲೆ ರಾತ್ರಿ 12 ಗಂಟೆಗೋ 1 ಗಂಟೆಗೋ ಮಲ್ಕೊಂಡವ್ರು ಎದ್ದು ಬಂದು ಟಕ ಟೈಪ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಇಲ್ಯುಮಿನೇಷನ್. ಆರ್ಕಿಮಿಡೀಸ್ ಅನ್ನೋನು ಬಾತ್ರೂಮಲ್ಲಿ ಟಬ್ಬಲ್ಲಿ ಬೀಳ್ತಿದ್ದಂಗೆ ಅವನಿಗೆ ನೆನಪಾಗ್ಬಿಡುತ್ತೆ, ಹೀಗಿದೆ ಜಲ ಸ್ಥಾನಪಲ್ಲಟ ತತ್ವ, ಎದ್ದು ಓಡ್ ಬರ್ತಾನೆ ಯುರೇಕಾ ಅಂತ ಕೂಕ್ಕೊಂಡು. ದಟ್ ಈಸ್ ಜ್ಞಾನೋದಯ ಅಂತ.